ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಅರ್ಜಿ ಹಾಕಿ ಸ್ಕಾಲರ್ಶಿಪ್ಗೆ ವೇಟ್ ಮಾಡ್ತಾ ಇರ್ತಕ್ಕಂಥ ಮೆಟ್ರಿಕ್ ನಂತರದ ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ 2025-26ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಆಲ್ರೆಡಿ ಈಗ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳದು ಆಲ್ಮೋಸ್ಟ್ ಹಣ ಜಮಾ ಪ್ರಾರಂಭ ಆಗಿದೆ. ಸೊ PUC ವಿದ್ಯಾರ್ಥಿಗಳು ಆಲ್ರೆಡಿ ಕ್ರೆಡಿಟ್ ಆಗಿದೆ, ಯಾಕೆಂದರೆ ಅವ್ರ ಕೋರ್ಸ್ ಮುಗಿದೋಗಿದೆ. ಮತ್ತು ಅದ್ರ ಜೊತೆಗೆ ಏನಂದರೆ ಸಾಕಷ್ಟು ಜನ ಇನ್ನೂ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೆಲವು ಆಲ್ಮೋಸ್ಟ್ 50-60% ವಿದ್ಯಾರ್ಥಿಗಳಿಗೆ ಹಣ ಜಮಾ ಆಗಿದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಯಾವ ವಿದ್ಯಾರ್ಥಿಗಳದ್ದು ಇನ್ನೂ ಕೂಡ ಅಪ್ಲಿಕೇಶನ್ ಸಬ್ಮಿಷನ್ ಕಂಪ್ಲೀಟ್ ಆಗಿಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದೇನಪ್ಪ ಅಂದರೆ 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕಲಿಕ್ಕೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ 31/3/2026 ಕೂಡ ಎಕ್ಸ್ಟೆಂಡ್ ಮಾಡಿ ಆಪ್ಷನ್ನ ಕೊಟ್ಟಿದ್ದರು. ಬಟ್ ಅದೇನಪ್ಪ ಅಂದರೆ ಈಗ ವಿದ್ಯಾರ್ಥಿಗಳು ಅರ್ಜಿ ಹಾಕಲಿಕ್ಕೆ ಇನ್ನೂ ಕೂಡ ತೊಂದರೆ ಆಗಿರೋದ್ರಿಂದ ಸೊ ಆ ಲಾಸ್ಟ್ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ರಿಕ್ವೆಸ್ಟ್ನ ಕೂಡ ಕೊಟ್ಟಿದ್ದಾರೆ. ಸೊ ಅದು ರಿಕ್ವೆಸ್ಟ್ನ ಇನ್ನೂ ಕೂಡ ಪರಿಶೀಲನೆ ಹಂತದಲ್ಲಿದ್ದು, ಸೊ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಇನ್ನೂ 15 ದಿವಸಗಳ ಕಾಲ ಎಕ್ಸ್ಟೆಂಡ್ ಆಗ್ಬೋದು. ಸೊ 15/4/2026ವರೆಗೆ ಆಗ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಆಲ್ರೆಡಿ ಯಾರು ಅರ್ಜಿ ಸಲ್ಲಿಸಿದ್ರೆ ಅವ್ರು ಫಸ್ಟ್ ಕಮ್ ಫಸ್ಟ್ ಸರ್ವಿಸಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಇಲ್ಲ ಅಂತೇಳಿ ನಿಮ್ಮದು ಲಾಗಿನ್ ಆಗಿ ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ಯಾರ್ಯಾರು ವಿದ್ಯಾರ್ಥಿಗಳದು ಆಲ್ರೆಡಿ ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಟೈಮ್ನಲ್ಲಿ ಯಾರ್ಯಾರ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕರೆಕ್ಟ್ ಆಗಿತ್ತು ಅವ್ರದ್ದು ಅಕ್ಸೆಪ್ಟ್ ಮಾಡ್ತಾರೆ. ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಮಿಸ್ ಮ್ಯಾಚ್ ಇತ್ತು ಅಂಥ ವಿದ್ಯಾರ್ಥಿಗಳು ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಒಂದು ಸಾರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಹಾಗೆ ಲಾಗಿನ್ ಆಗಿ ನಿಮ್ಮ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಅಪ್ಲಿಕೇಶನ್ನಲ್ಲಿ ಏನಪ್ಪ ಅಂದರೆ ಎರರ್ಗಳಿದ್ದು ಅಂದರೆ ಮಿಸ್ ಮ್ಯಾಚ್ಗಳಿದ್ದು ಅಂದರೆ ನೀವು ಅಪ್ಲಿಕೇಶನ್ ಹಾಕ್ತಾ ಇರಬೇಕಾದ್ರೆ ರೆಕ್ಟಿಫೈ ಮಾಡ್ಕೋಬೇಕು. ಒಂದು ವೇಳೆ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಿದ ಮೇಲೆ ಅದು ರೆಕ್ಟಿಫೈ ಮಾಡಲಿಕ್ಕೆ ಆಗಲ್ಲ. ಸೊ ಒಂದು ವೇಳೆ ಹಂತದಲ್ಲಿ ನೀವು ರೆಕ್ಟಿಫೈ ಮಾಡಬೇಕಾಗಿತ್ತಂದರೆ ಅವರಿಗೆ ಒಂದು ಮೇಲ್ ಕೂಡ ಮಾಡ್ಬೋದು. ಅಂಥ ಕೆಲವೊಂದು ವಿದ್ಯಾರ್ಥಿಗಳು ಆಪ್ಷನ್ಸ್ ಇದ್ದಂದರೆ ಸೊ ಯಾವ ಮೇಲ್ ಐಡಿಗೆ ಮೇಲ್ ಮಾಡಬೇಕು ಅಂತ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, SSB ಪೋಸ್ಟ್ ಮೆಟ್ರಿಕ್ help@karnataka.government.in ಅನ್ನೋ ಒಂದು ಇಮೇಲ್ ID ಕೂಡ ಇದೆ. ಸೊ ಆ ಪರ್ಟಿಕ್ಯುಲರ್ ಮೇಲ್ಗೆ ನೀವು ಮೇಲ್ ಮಾಡಿದರೆ ಸಾಕು. ನಿಮ್ಮದು ಏನಪ್ಪ ಅಂದರೆ ಡಿಪೆಂಡಿಂಗ್ ಅಪಾನ್ ದಿ ಕ್ಯೂನಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ, ರಿಕ್ವೆಸ್ಟ್ನ ಕೊಟ್ಟಿದ್ದಾರೆ. ಸೊ ಅದನ್ನು ವೆರಿಫೈ ಮಾಡಿ ಅವ್ರು ರೆಕ್ಟಿಫೈ ಮಾಡಿಕೊಡ್ತಾರೆ. ಇಲ್ಲಪ್ಪ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಜಿಲ್ಲಾ ಏನಪ್ಪ ಅಂದರೆ ಹಿಂದುಳಿದ ವರ್ಗ ಇಲಾಖೆ ಇದ್ದರೆ ಹಿಂದುಳಿದ ವರ್ಗ ಇಲಾಖೆ, ಕಾರ್ಮಿಕ ಇದ್ದರೆ ಕಾರ್ಮಿಕ ಇಲಾಖೆ, ಮತ್ತು ಅದ್ರ ಜೊತೆಗೆ ಮೈನಾರಿಟಿ ಇದ್ದರೆ ಮೈನಾರಿಟಿ, ಸೋಷಿಯಲ್ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಲ್ಲಿ ನೀವು ಖುದ್ದಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಥವಾ ಏನು ಮಿಸ್ ಮ್ಯಾಚ್ ಇದೆ ಅದನ್ನು ತೋರಿಸಿ ರೆಕ್ಟಿಫೈ ಮಾಡ್ಕೊಂಡು ಅಪ್ಲಿಕೇಶನ್ ಕೂಡ ನೀವೇನಪ್ಪ ಅಂದರೆ ಪಾಸ್ ಮಾಡ್ಕೋದು, ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಮಾಡ್ಕೋದು. ಸೊ ಯಾರಾದ್ರು ಅಪ್ಲಿಕೇಶನ್ ಹಾಕಿ ವೆರಿಫೈ ಮಾಡಿದರೆ ಸೊ ಅವ್ರದ್ದು ಹಣ ವೆರಿಫಿಕೇಷನ್ ಪ್ರೊಸೆಸ್ ಆಗಿ ಯಾರು ಹಣ ಜಮಾ ಆಗಿದೆ ಅವರು ತಪ್ಪದೆ ಎಸ್ ಅಂತ ಟಿಕ್ ಮಾಡಿ, ಯಾರ್ದಾಗಿಲ್ಲ ಅವ್ರದ್ದು ನೋ ಅಂತ ಟಿಕ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಏನೇ ಡೌಟ್ಸ್ಗಳಿದ್ದು ಟೆಲಿಗ್ರಾಮ್ನಲ್ಲಿ ಕೂಡ ಪೋಸ್ಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ, ನಾನು ಖಂಡಿತ ಕೂಡ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಫೈನಲಿ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.